ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 154. ಮ್ಯಾನೇಜರ್ ದುಬಾರಿ ಆಭರಣಗಳನ್ನು ಒಂದೊಂದಾಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋದರು. ಬಂದವರಿಗೆಲ್ಲ ನಿಜಕ್ಕೂ ಇಲ್ಲಿ ಆಭರಣ ಕೊಳ್ಳೋದ್ರಿಂದ ಯಾವ ನಷ್ಟವೂ ಆಗೋದಿಲ್ಲ ಅನ್ನೋ ಅನಿಸಿಕೆ ಮೂಡ್ತು. ಹಾಗೆ ಮಧ್ಯಮ ವರ್ಗದ ಜನಗಳಿಗೆ ಬಂಗಾರದ ಚೀಟಿ ಹಾಕುವ ಸ್ಕೀಮ್ ಕೂಡ ವಿವರಿಸಿದ್ರು. ದೊಡ್ಡ ದೊಡ್ಡ ಶೋರೂಮ್ಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಲ್ಲ. ಹಣವನ್ನು ಸ್ವಲ್ಪ ಸ್ವಲ್ಪವೇ ಕೂಡಿಸಿ ಎಲ್ಲ ವರ್ಗದ ಜನಗಳು ಬಂಗಾರವನ್ನು ಕೊಂಡ್ಕೋಬೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದ ವಸಿಷ್ಠ. ಮುಂದೆ ವರ್ಧನ್ ಅವರಿಗೆ ತಮ್ಮ ಮಗ ಮತ್ತು ಮೊಮ್ಮಗನ ಮೇಲೆ ಹೆಮ್ಮೆಯಾಗಿತ್ತು. ಲಕ್ಷ್ಮಿ, ನಿನ್ನ ಮಗ ನನ್ನ ಕೈ ಬಿಡಲಿಲ್ಲ ಕಣೆ. ಇನ್ನು ಮೊಮ್ಮಗ ಅಂತೂ ನಿನ್ನನ್ನು ನೋಡಿ ಮಾತಾಡಿಸ್ದೇ ಇದ್ದರೂ, ನಿನ್ನ ಕೈ ತುತ್ತನ್ನು ತಿಂದೇ ಇದ್ದರೂ, ನಿನ್ನ ಮಡಿಲಿನಲ್ಲಿ ಮಲಗದೆ ಕತೆಯನ್ನು ಕೇಳದೇ ಇದ್ದರೂ ಕೂಡ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನೋಡು ಅಂತ ಕಣ್ಣೀರಾದರು. ಯಾರಿಗೂ ಕಾಣದಂತೆ ಕಣ್ಣೀರನ್ನು ಒರೆಸ್ಕೊಂಡ್ರು. ಮೂರ್ತಿ ದಂಪತಿಗಳಿಗೂ ತಮ್ಮ ತಂಗಿಯ ಮಗಳು ಒಳ್ಳೆ ಮನೆಯನ್ನು ಸೇರಿ ಸುಖ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಮನಸ್ಸು ತುಂಬಿ ಬಂದಿತ್ತು. ಅದರಲ್ಲೂ ಮನೆಯವ್ರ ಜೊತೆ ನಮ್ಮನ್ನು ಕೂಡ ಅವರ ಮನೆಯವರು ಅಂತ ನಮಗೂ ಸೇರಿಸಿ ಹೊಸ ಬಟ್ಟೆಯನ್ನು ಕಳುಹಿಸಿದ್ದನ್ನು ಕಂಡ ಮೂರ್ತಿ ದಂಪತಿಗಳ ಮನಸ್ಸು ಖುಷಿಪಟ್ಟಿತ್ತು. ಸೂರ್ಯನಾರಾಯಣ್ ಅವರಂತೂ ಆಭರಣದ ಶೋರೂಮ್ಗೆ ತನ್ನ ತಂದೆ ತಾಯಿಯ ಹೆಸರನ್ನು ಇಟ್ಟಿದ್ದಕ್ಕೆ ಅದೆಷ್ಟು ಖುಷಿಪಟ್ಟಿದ್ರು ಅಂದರೆ ಮಾತಲ್ಲಿ ಹೇಳೋಕೆ ಅವರಿಂದ ಮಾತುಗಳೇ ಇರಲಿಲ್ಲ. ಗಜಲಕ್ಷ್ಮಿ ಹೆಸರನ್ನು ಇಟ್ಟಿರ್ತಾನೆ ಅಥವಾ ಅದಿತಿ ಹೆಸರನ್ನು ಇಡ್ತಾನೆ, ಇಲ್ಲದೇ ಇದ್ದರೆ ಕಶ್ಯಪ್ ಕಂಪನೀಸ್ಗೆ ಮರ್ಜ್ ಮಾಡುವ ಸಲುವಾಗಿ ಕಶ್ಯಪ್ ಜ್ಯುವೆಲರ್ಸ್ ಅಂತ ಹೆಸರು ಇಟ್ಟಿರ್ತಾನೆ ಅಂತ ಅಂದ್ಕೊಂಡಿದ್ರು. ಆದರೆ ಇದೆಲ್ಲದಕ್ಕೂ ಮೀರಿ ಅವನು ಅಜ್ಜಿ ತಾತನ ಹೆಸರು ಇಟ್ಟಿದ್ದನ್ನು ಕಂಡು ಮನಸ್ಸು ತುಂಬಿ ಬಂದಿತ್ತು ಸೂರ್ಯನಾರಾಯಣ್ ಅವರಿಗೆ. ಮ್ಯಾನೇಜರ್ ಒಡವೆಗಳ ಬಗ್ಗೆ ಎಲ್ಲವನ್ನ ವಿವರಿಸಿದ ನಂತರ, ಇಂದು ನಮ್ಮ ಶೋರೂಮಲ್ಲಿ ಯಾರೆಲ್ಲ ಬಂಗಾರದ ಚೀಟಿ ಕಟ್ತೀರೋ ಅವರಿಗೆ ನಮ್ಮ ಕಂಪನಿ ಕಡೆಯಿಂದ ಕೊನೆಯ 2 ಕಂತು ಕಂಪನಿಯೇ ಕೊಡುತ್ತದೆ. ನಾಳೆ ಬಂದು ಚೀಟಿ ಹಾಕುವವರಿಗೆ 11 ತಿಂಗಳ ಕಂತು ನಿಮ್ಮದಾದರೆ ಇನ್ನೊಂದು ಕಂತು ನಮ್ಮದು ಅಂತ ವಿವರಿಸಿ ಹೇಳಿದವರು ಅಲ್ಲಿಂದ ಸರಿದ್ರು. ಅಲ್ಲಿಗೆ ಬಂದಿದ್ದ ಪ್ರತಿಯೊಬ್ಬರಿಗೂ ವಸಿಷ್ಠ ಮಾಡಿದ್ದ ಪ್ರತಿಯೊಂದು ಸ್ಕೀಮ್ ಇಷ್ಟ ಆಗಿತ್ತು. ತುಂಬ ಜನರು ಎಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು ಅಂತ ಕೇಳಿಕೊಂಡು ಹೋಗ್ತಾ ಇದ್ರು. ಬಂದವರಿಗೆಲ್ಲ ತಿಂಡಿ ವ್ಯವಸ್ಥೆಯೂ ಇದ್ದಿದ್ದರಿಂದ ಮ್ಯಾನೇಜರ್ ಅವರು ಎಲ್ಲರಿಗೂ ತಿಳಿಸಿದ್ರು. ವಸಿಷ್ಠ ತನ್ನ ಮನೆಯವರನ್ನು ಕರ್ಕೊಂಡು ಅವರಿಗೆ ಅಂತ ಇದ್ದ ಪ್ರತ್ಯೇಕ ಕೊಠಡಿಗೆ ಬಂದ. ಡೈನಿಂಗ್ ಟೇಬಲ್ ವ್ಯವಸ್ಥೆ ಮಾಡಿದ್ರು. ಎಲ್ಲರಿಗೂ ಹೋಟೆಲ್ನವರೇ ಊಟವನ್ನು ಬಡಿಸಿದ್ರು. ಎಲ್ಲರ ಊಟ ಆದ ನಂತರ ಮೀಡಿಯಾಗೆ ತನ್ನ ಹೆಂಡತಿ ಮತ್ತು ತಂದೆಯನ್ನು ಪರಿಚಯಿಸಬೇಕು ಅಂತ ಅಂದ್ಕೊಂಡಿದ್ದ ವಸಿಷ್ಠ. ಯಾಕಂದರೆ ತನ್ನ ತಂದೆ ಇಲ್ಲದೇ ಇದ್ದಾಗ ಅವನು ತನ್ನ ಕುಟುಂಬವನ್ನು ಯಾರಿಗೂ ಪರಿಚಯಿಸಿರಲಿಲ್ಲ. ಯಾವುದೇ ಬಿಸಿನೆಸ್ ಕಾರ್ಯಕ್ರಮ ಇದ್ದರೂ ಅವನು ಮಾತ್ರನೇ ಹೋಗ್ತಾ ಇದ್ದ. ಆಗ ತನ್ನ ಅಮ್ಮ ಮಾತ್ರ ಇದ್ದರು. ಈಗ ಅಮ್ಮನ ಜೊತೆ ಅಪ್ಪ, ತಂಗಿ, ಹೆಂಡತಿ, ತಾತ, ಮಾವ ಎಲ್ಲರೂ ಇದ್ದಾರೆ ಅಂತ ಖುಷಿಯಾಗಿಯೇ ತನ್ನ ಕುಟುಂಬವನ್ನು ಪರಿಚಯಿಸಿಕೊಡೋಕೆ ಕಾತುರನಾಗಿ ಕಾಯ್ತಾ ಇದ್ದ ವಸಿಷ್ಠ. ಊಟದ ನಂತರ ಅದೇ ಕೊಠಡಿಯಲ್ಲಿ ಪ್ರೆಸ್ ಮೀಟಿಗೆ ವ್ಯವಸ್ಥೆ ಮಾಡಿದ್ದರು ಸ್ಟಾಫ್ಗಳು. ಪತ್ರಕರ್ತರನ್ನು ಕೂರೋಕೆ ತಯಾರಿ ಕೂಡ ಮಾಡಿದರು. ವಸಿಷ್ಠ ಒಂದು ಚೇರಲ್ಲಿ ಮಧ್ಯದಲ್ಲಿ ಕೂತ್ರೆ ಅವನ ಬಲಭಾಗದಲ್ಲಿ ಅವನ ತಾತ ವರ್ಧನ್ ಕೂತಿದ್ರು. ಅವನ ಎಡಭಾಗದಲ್ಲಿ ಅವನ ಹೆಂಡತಿ ಅದಿತಿ ಕೂತಿದ್ಲು. ಅವಳ ಪಕ್ಕ ಸೂರ್ಯನಾರಾಯಣ್ ದಂಪತಿಗಳು ಕೂತಿದ್ರು. ಅದಿತಿಯ ಪಕ್ಕ ವಿಕಾಸ್, ಗಜಲಕ್ಷ್ಮಿ, ಅವರ ಪಕ್ಕ ವಾರುಣಿ ಕೂತಿದ್ಲು. ಒಬ್ಬ ಪತ್ರಕರ್ತ ಎದ್ದು ನಿಂತೋನು, ಸರ್, ಈ ಜ್ಯುವೆಲರಿ ಶೋರೂಮ್ನ ತೆರೆಯೋಕೆ ಕಾರಣ ಯಾರು ಸರ್ ಅಂತ ಕೇಳಿದ್ರು. ಅಂದರೆ ಇದನ್ನು ಓಪನ್ ಮಾಡೋದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ದ ಆ ಪತ್ರಕರ್ತ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಾನು ನನ್ನ ಮಾತುಗಳನ್ನು ಹೇಳ್ತೀನಿ ಅಂತ ಎದ್ದು ನಿಂತು ಮೈಕನ್ನು ಕೈಗೆ ತಗೊಂಡ ವಸಿಷ್ಠ, ಎಲ್ಲ ಮೀಡಿಯಾದವರಿಗೂ ಗುಡ್ ಮಾರ್ನಿಂಗ್. ಮೊದಲಿಗೆ ನನ್ನ ಕುಟುಂಬದ ಕಿರು ಪರಿಚಯ ಮಾಡಿಸ್ತೀನಿ ಅಂತ ಅಂದೋನು ವರ್ಧನ್ ಅವರನ್ನು ತೋರಿಸುತ್ತಾ,
ಇವರು ನನ್ನ ತಾತ ವರ್ಧನ್ ಕಶ್ಯಪ್. ಕಶ್ಯಪ್ ಮನೆತನದ ಹಿರಿತಲೆ. ಇವರು ನನ್ನ ತಂದೆ ತಾಯಿ ಸೂರ್ಯನಾರಾಯಣ್ ಕಶ್ಯಪ್ ಮತ್ತು ಗಜಲಕ್ಷ್ಮಿ ಸೂರ್ಯನಾರಾಯಣ್ ಕಶ್ಯಪ್. ಹಾಗೆ ಇವಳು ನನ್ನ ಹೆಂಡತಿ ಮಿಸಸ್ ಅದಿತಿ ವಸಿಷ್ಠ ಕಶ್ಯಪ್. ಇವರಿಬ್ಬರು ನನ್ನ ತಂಗಿ ಮತ್ತು ಭಾವ ವಿಕಾಸ್ ವಾರುಣಿ. ಇದಿಷ್ಟು ನನ್ನ ಪುಟ್ಟ ಕುಟುಂಬ. ಹಾಗೆ ಈ ಶೋರೂಮ್ ತೆರೆಯೋಕೆ ಸ್ಫೂರ್ತಿ ಕಾರಣ ಯಾರು ಅಂತ ಕೇಳಿದ್ರಿ ಅಲ್ವಾ? ನಿಜ ಹೇಳಬೇಕಂದ್ರೆ ಕಾರಣ ಅಂತ ಇರಲಿಲ್ಲ. ಆದರೆ ನನ್ನ ಕಂಪನಿಯನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂದಾಗ ತನ್ನ ಅಮ್ಮ ಕೊಟ್ಟ ಸಲಹೆ ಇದು. ನನಗೆ ನನ್ನ ಕಶ್ಯಪ್ ಕಂಪನೀಸ್ನ ಇನ್ನೊಂದು ಬ್ರ್ಯಾಂಚ್ ತೆರಿಬಹುದಿತ್ತು. ಆದರೆ ನನ್ನಮ್ಮ ಹೇಳಿದ್ದು ಏನು ಅಂದರೆ, ಹೆಣ್ಮಕ್ಳಿಗೆ ಬಂಗಾರ ಅಂದರೆ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಸಾಮಾನ್ಯ ಜನಕ್ಕೂ ಕಷ್ಟ ಆಗದಂತೆ, ಅವರ ಹಣಕ್ಕೆ ಮೋಸ ಆಗದಂತೆ ಬಂಗಾರವನ್ನು ಅಥವಾ ಆಭರಣವನ್ನು ಕೊಂಡುಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಒಪ್ಕೊಂಡು ಇದನ್ನು ಶುರು ಮಾಡಿದ್ದು. ಆದರೆ ಇದಕ್ಕೆ ನನ್ನ ತಂಗಿ ಕೂಡ ತುಂಬಾ ಸಹಾಯ ಮಾಡಿದ್ದಾಳೆ. ಇಲ್ಲಿನ ಅದೆಷ್ಟೋ ಆಭರಣಗಳನ್ನು ಅವಳೇ ಸ್ವಂತಹ ಡಿಸೈನ್ ಮಾಡಿರೋದು. ಹಾಗೆ ಅಮೇರಿಕನ್ ಡೈಮಂಡ್ ಬಗ್ಗೆ ನನಗೆ ಸರಿಯಾದ ಮಾಹಿತಿ ನೀಡಿ, ಯಾರೇ ಆದರೂ ಡೈಮಂಡ್ನ ಖರೀದಿ ಮಾಡಿ ನಂತರ ಬೇಡ ಅನ್ನೋರು ಅಥವಾ ಅದನ್ನು ಮಾರಿ ಬೇರೆಯದ್ದನ್ನು ಕೊಂಡುಕೊಳ್ಳೋಕೆ ಬರಬೇಕಾದ್ರೆ ಯಾವ ರೀತಿಯ ಡೈಮಂಡ್ಗಳಿಗೆ ಬೆಲೆ ಹೆಚ್ಚು, ಯಾವುದನ್ನು ಖರೀದಿಸಬೇಕು ಅಂತ ತಿಳಿಸಿಕೊಟ್ಟಿದ್ದು ನನ್ನ ಹೆಂಡತಿ ಅದಿತಿ. ಅವರು ಕೂಡ ನ್ಯೂಯಾರ್ಕ್ ಸಿಟಿಯ ಫೇಮಸ್ ಜ್ಯುವೆಲರಿ ಶಾಪ್ ಒಂದರಲ್ಲಿ ಕೆಲಸ ಮಾಡಿದ್ದವರು. ಇನ್ನು ನನ್ನ ಅಪ್ಪ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಇದೆಲ್ಲದಕ್ಕೂ ಕಾರಣರಾದ ಇನ್ನೊಬ್ಬರು ಮುಖ್ಯ ವ್ಯಕ್ತಿ ಅಂದರೆ ನನ್ನ ತಾತ ವರ್ಧನ್ ಕಶ್ಯಪ್. ಆ ದಿನ ಅವರು ಹಳ್ಳಿಯಲ್ಲಿ ಜಮೀನನ್ನು ಮಾರಿ ಹಣವನ್ನು ನನ್ನ ತಂದೆಗೆ ಕೊಡಲಿಲ್ಲ ಅಂದಿದ್ರೆ ಅವರು ಕಶ್ಯಪ್ ಕಂಪನೀಸ್ನ ತೆಗಿತಾ ಇರಲಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣವೇ ನನ್ನ ತಾತ ಅಂತ ಅಂದ. ವರ್ಧನ್ ಅವರಿಗೆ ತನ್ನ ಎರಡನೇ ಹೆಂಡತಿಯ ಮಗ ನೆನಪಾಗಿ ವಸಿಷ್ಠನನ್ನು ಅವರ ಜೊತೆ ಹೋಲಿಸಿಕೊಂಡು ಮನ ಕಹಿಯಾಯಿತು. ತಿಂಗಳಿಗೊಮ್ಮೆ ಮನೆಗೆ ಬಂದು ಹಣವನ್ನು ಪಡೆದು ಮತ್ತು ಮನೆಯಲ್ಲಿ ಬೆಳೆದ ದವಸ ಧಾನ್ಯಗಳನ್ನು ಮೂಟೆ ಮೂಟೆ ಗಟ್ಟಲೆ ಲೋಡ್ ಮಾಡಿಕೊಂಡು ಮಾರಿಕೊಂಡು ಜೀವನ ಮಾಡ್ತಾ ಇದ್ದ. ಆದರೆ ಇವತ್ತಿನವರೆಗೂ ನನಗೆ ಅದರಿಂದ ಬರೋ 1 ರೂಪಾಯಿಯನ್ನು ಕೂಡ ಕೊಡ್ತಾ ಇರಲಿಲ್ಲ. ಆದರೆ ನನ್ನ ಮಗ ಸೂರ್ಯ ಈ ರೀತಿಯೆಲ್ಲ ಮಾಡಲೇ ಇಲ್ಲ. ನನ್ನ ಖುಷಿಯನ್ನು ಮಾತ್ರ ಬಯಸಿದ ನನ್ನ ಮಗ ಮತ್ತು ಮೊಮ್ಮಗ ಅಂತ ಅಂದ್ಕೊಂಡ ತಕ್ಷಣವೇ ಇಂತಹ ಖುಷಿಯ ಕ್ಷಣದಲ್ಲಿ ಅಂತಹ ನೀಚ ಮನುಷ್ಯನನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಅಂದ್ಕೊಂಡು ವಾಸ್ತವಕ್ಕೆ ಬಂದರು. ಇದೆಲ್ಲದರ ಜೊತೆಗೆ ನಮ್ಮ ಕಂಪನಿ ಕೂಡ ಮುಳುಗುವ ಹಂತದಲ್ಲಿದ್ದಾಗ ನನ್ನ ಅಮ್ಮ ಕಷ್ಟಪಟ್ಟು ಉಳಿಸಲು ಸಹಾಯ ಮಾಡಿದ್ರು. ಆಗಿಂದ ನಡೀತಾ ಇರುವ ನನ್ನ ಈ ಜರ್ನಿ ಇನ್ನೂ ನಡೀತಾನೇ ಇದೆ ಅಂತ ಹೇಳಿ ಕೂತ್ಕೊಂಡ ವಸಿಷ್ಠ. ಪತ್ರಕರ್ತರು ವಸಿಷ್ಠನ ಫೋಟೋ ಜೊತೆಗೆ ಸ್ಟೇಜ್ ಮೇಲೆ ಕೂತಿರುವ ಪ್ರತಿಯೊಬ್ಬರ ಫೋಟೋವನ್ನು ತಗೋತಾ ಇದ್ರು. ಆದರೆ ಇದೆಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದನ್ನು ಕಂಡ 2 ಜೋಡಿಗಳು ಹೊಟ್ಟೆ ಉರ್ಕೋತಾ ಇದ್ವು. ಹಾಗಾದರೆ ಯಾರು? ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಒಲವು ಮೂಡದಿರಲು ಮನವು ಅರಳದು. ಕಥೆ ಮುಂದುವರಿಯುತ್ತೆ. ಧನ್ಯವಾದಗಳು.